ಸರ್, ಮಂದಾಕಿನಿಗೆ ಎಚ್ಚರಾಗಕ್ಕ ಇನ್ನೂ ಎಷ್ಟು ದಿನ ಬೇಕಾಕೇತಿ ಅಂತ. ವೀರನ್ ಗೌಡ್ರ, ಮಂದಾಕಿನಿ ಅವ್ರಿಗೆ ಚೆಕಪ್ ಮಾಡಿದಾಗ ಎಲ್ಲ ನಾರ್ಮಲ್ ಐತ್ರಿ, ಏನೂ ತೊಂದರೆ ಇಲ್ಲ. ಇಷ್ಟೊತ್ತಿಗಾಗಲೇ ಅವರು ಎಚ್ಚರ ಆಗಬೇಕಾಗಿತ್ತು. ಆದ್ರೆ ಅವ್ರಿಗೆ ಯಾಕೆ ಎಚ್ಚರಾಗಿಲ್ಲ ಅನ್ನೋದ ನನಗೆ ತಿಳಿವಲ್ತ. ಅಂದಂಗ ಗೌಡ್ರ, ಅವ್ರು ನಿಮ್ಗೆ ಸಿಕ್ಕಾಗ ಇದ ಸ್ಥಿತಿ ಒಳಗಿದ್ರ ಅಥವಾ ಎಚ್ಚರ ಇದ್ರು? ಸರ, ಅದೆಲ್ಲ ಒಂದು ದೊಡ್ಡ ಕತಿ. ಆದ್ರ ಮಂದಾಕಿನಿ ಮಾತ್ರ ಭಾಳ ಹೆದರ್ಕೊಂಡಿದ್ದಕ್ಕ ಆಕಿ ಮೂರ್ಛ ಹೋಗ್ಯಾಳ. ಯಾವಾಗ ಎಚ್ಚರ ಆಕಿತೋ ಏನು ಒಂದು ತಿಳಿಯವಲ್ತ. ಬೇಕಂದ್ರ ಆಕಿನ ಯಾವ್ದಾದ್ರೂ ದೊಡ್ಡ ಆಸ್ಪತ್ರೆಯೊಳಗ ಅಡ್ಮಿಟ್ ಮಾಡಿದ್ರ ಸುಮ್ಮನೆ ಹೆಂಗ ಆಕೈತಂತೀರಿ? ಗೌಡ್ರ, ಅಂತ ಕ್ರಿಟಿಕಲ್ ಇತ್ತಂದ್ರ ನಿಮಗ ನಾ ಸಜೆಷನ್ ಅದನ್ನ ಕೊಡ್ತಿದ್ದೆ. ಆದ್ರ ಅವ್ರ ಎಲ್ಲಾ ರಿಪೋರ್ಟಿನು ನಾರ್ಮಲ್ ಅದಾವು. ಬಟ್ ಯಾಕೆ ಎಚ್ಚರ ಆಗವಲ್ದ ಅನ್ನೋದು ತಿಳಿವಲ್ತ. ಒಂದು ಕೆಲಸ ಮಾಡ್ರಿ, ಇವತ್ತೊಂದಿನ ನೋಡ್ರಿ, ಹಂಗೇನಾದ್ರೂ ಎಚ್ಚರ ಆಗ್ಲಿಲ್ಲ ಅಂದ್ರೆ ಬೇಕಿದ್ರೆ ಯಾವ್ದಾದ್ರೂ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ್ರಿ. ಆಯ್ತ್ರಿ ಸರ್, ನೀವು ಹೆಂಗೆ ಹೇಳ್ತಿರೋ ಹಂಗ ಮಾಡ್ತೀನಿ. ಒಟ್ನ್ಯಾಗ ನನ್ನ ಮಂದಾಕಿನಿ ಎಚ್ಚರಾಗಿ ನನಗೆ ಕೂಡ ಎರಡು ಮಾತಾಡಿದ್ರ ಅಷ್ಟ ಸಾಕ. ಅವನವನ ಸುಂದ್ರ ಎಲ್ಲದಾನ ಅಂತ ಪತ್ತೆ ಆಗವಲ್ಲ. ಅವನ ಫೋನ್ ನೋಡಿದ್ರ ರಿಂಗ್ ಆಕೇತಿ, ಎತ್ತಾಕ ಏನ್ ಧಾಡಿಯೋ ಏನೋ. ಸುಳೇ ಮಗ ನನ್ನ ಕೈಗೆ ಸಿಗಬೇಕಮ್ಮ. ಕೈ ಕಾಲು ಲಟಕ್ಕಂತ ಮುರಿದು ಪಟಕ್ಕಂತ ಕೈಯಾಗ ಕೊಡ್ತೇನೆ. ಒಂದ್ ವೇಳೆ ಆ ಸುಂದ್ರ ಏನಾರ ಸದ್ಯದ್ರಾಗ ಎಲ್ಲಿ ನನಗೆ ಸಿಗಲಿಲ್ಲ ಅಂದ್ರ ಕರೆ ಹೇಳ್ತೇನೆ. ವೈಷ್ಣವಿ ಜೊತೆ ಮದುವೆ ಕ್ಯಾನ್ಸಲ್ ಮಾಡಿ ಮಂದಾಕಿನಿನ್ನ ಮನೆಗೆ ಕರ್ಕೊಂಡು ಹೋಗ್ತೇನೆ. ಇನ್ನ ಉಳಿದಿರೋದು ಇದು ಒಂದ ದಾರಿ. ಆದ್ರ ಇದಕ್ಕೆಲ್ಲ ಮಂದಾಕಿನಿ ಒಪ್ಪಬೇಕಲ್ಲ. ವೀರನ್ ಗೌಡ ಅವ್ರ, ನೀವು ರಾತ್ರಿಯಿಂದ ನಿದ್ದೆ ಮಾಡ್ಲಾರ್ದ ಯಾಕೋ ಭಾಳ ಟಯರ್ಡ್ ತರ ಕಾಣಿಸ್ತೀರಿ. ನೀವು ರೆಸ್ಟ್ ಮಾಡ್ರಿ. ನಮ್ಮ ಕ್ಲಿನಿಕ್ ಒಳಗಿರುವಂತ ಹುಡುಗನ ಕೈಯಾಗ ನಾನು ಮಂದಾಕಿನಿಯವ್ರಿಗೆಲ್ಲ ಮೆಡಿಸಿನ್ಸ್ ಕೊಟ್ಟು ಕಳಿಸ್ತೀನಿ. ಹೌದ್ರಿ ಡಾಕ್ಟರ್, ಮಂದಾಕಿನಿಗೆ ಯಾವಾಗ ಎಚ್ಚರಾಕೈತೋ ಏನೋ ಅನ್ನೋದು ಒಂದು ದೊಡ್ಡ ಚಿಂತೆ ಆಗ್ಬಿಟ್ಟೈತಿ. ಗೌಡ್ರ, ಯಾವ ಚಿಂತೆಗೂ ಮೆಡಿಸಿನ್ ಇಲ್ಲ. ಅದಕ್ಕೆ ದಯಮಾಡಿ ಚಿಂತೆ ಮಾಡಬೇಡ್ರಿ. ಕಣ್ತುಂಬ ನಿದ್ದೆ ಮಾಡ್ರಿ. ಮಂದಾಕಿನಿಯವ್ರಿಗೆ ಏನೂ ಆಗೋದಿಲ್ಲ, ನಾ ಗ್ಯಾರಂಟಿ ಕೊಡ್ತೇನೆ. ವೀರನ್ ಗೌಡ ಅವ್ರ, ನಾ ಇನ್ನ ಬರ್ತೇನೆ. ಆಯ್ತ್ರಿ ಸರ್, ಹೋಗ್ಬರ್ರಿ. ಡಾಕ್ಟರ್ ಜೊತೆ ಈ ವೀರನ್ ಗೌಡ್ನು ಹೋದ ಅನಿಸ್ತತಿ. ಈಗ ಸರಿಯಾದ ಸಮಯ. ಮೊದ್ಲ ನಾ ಇಲ್ಲಿಂದ ತಪ್ಪಿಸ್ಕೊಳ್ಬೇಕ. ಇಲ್ಲ ಅಂತಂದ್ರ ಕಿರಾತಕ ಶಂಕರಗೌಡನ ಕೈಗೆ ನನ್ನ ಹಿಡಿದು ಕೊಡ್ತಾನ. ಅದಕ್ಕಿಂತ ಮುಂಚೆ ಮೊದ್ಲ ನಾ ಇಲ್ಲಿಂದ ತಪ್ಪಿಸ್ಕೊಳ್ಬೇಕ. ಈ ಕಡೆ ನೋಡಿದ್ರ ದೊಡ್ಡದು ಕೆರೆ ಐತಿ. ಇಲ್ಲಿಂದ ನಾ ತಪ್ಪಿಸ್ಕೊಳ್ಳೋದು ಅಸಾಧ್ಯ. ನಾ ಇಲ್ಲಿಂದ ಹೊರಗೆ ಹೋಗ್ಬೇಕಂದ್ರ ಇದ ದಾರಿಲೇನ ಹೋಗ್ಬೇಕ. ಅಲ್ಲ, ಕಣ್ಣು ಮುಚ್ಚಿ ಕಣ್ಣು ತೆಗೆದಾಗ ಈ ಮಂದಾಕಿನಿನ ಕರ್ಕೊಂಡು ವೀರನ್ ಗೌಡ ಎಲ್ಲಿ ಹೋದ ಅಂತಾನೆ. ಅಲ್ಲ, ಈ ವೀರನ್ ಗೌಡ ಡಾಕ್ಟರ್ ಕೊಟ್ಟಾಗ ಗಾಡ್ಯಾಗ ಹೊಕ್ಕಾನ ಅಂತ ಮಾಡಿದ್ನಿ. ಆದ್ರ ಡಾಕ್ಟರ್ ನಷ್ಟ ಕಳಿಸಿ ಇವ ಇಲ್ಲೇ ಬರಾಕತ್ತಾನ. ನನ್ನಿಲ್ಲಿ ನೋಡಿದ್ನಂದ್ರ ಮುಗ್ದ ಹೋತ. ಕೈ ಕಾಲು ಕಟ್ಟಿ ಕುಂದ್ರಸ್ತಾನ. ನಾ ಹೆಂಗಾರ ಮಾಡಿ ಇಲ್ಲಿಂದ ತಪ್ಪಿಸ್ಕೊಳಬೇಕ. ಏನ್ ಮಾಡ್ಲಿ? ಮನೆಯೊಳಗೆ ಹೋಗಿ ಎಲ್ಲರ ಮುಚ್ಕೋತೀನಿ. ಶಾರಿ ಇಲ್ಲಿ ನಿಂತಾಳ. ಈಗ ಏನಾರ ನನ್ನ ನೋಡಿಬಿಟ್ಟ ಅಯ್ಯಯ್ಯೋ ಮುಗ್ದ ಹೋತ ನನ್ನ ಕತಿ. ಈ ಕಡೆ ವೀರನ್ ಗೌಡ ಇಟ್ಟಾಗ ಶಾರಿ ಎತ್ತಗಡೆ ಹೋಗ್ಲಿ ಅನ್ನೋದ ತಿಳಿವಂತ. ಅಲ್ಲ, ವೀರನ್ ಗೌಡ ಒಳಗ್ ಬರಾಕತ್ತಾನ. ಆದ್ರ ಮಂದಾಕಿನಿನ ಎಲ್ಲಿ ಕಳ್ಸಿದ? ಬೀಸ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸಂತ. ಹೆಂಗಾರ ಮಾಡಿ ಇವ್ರಿಬ್ರು ಕಣ್ಣಿಗೆ ಕಾಣಿಸ್ತಂಗ ಎಲ್ಲ ಮುಚ್ಕೋಲಿ ಅನ್ನೋದ ತಿಳಿವಂತ. ಇಲ್ಲಿ ಹೋದ್ರ ಮತ್ತು ಮನೆ ಒಳಗ ಹೋಗ್ತೀನಿ. ಒಳಗ್ ಹೋದ್ರ ಇನ್ನ ತಪ್ಪಿಸ್ಕೊಳ್ಳೋಕ ಆಗ್ತಿದ್ಯೋ ಏನಿಲ್ಲ. ಇದನ್ನ ಬಿಟ್ರ ಬೇರೆ ದಾರಿನ ಕಾಣಿಸ್ವಲ್ದ. ವೀರನ್ ಗೌಡ, ಇದು ಕನಸ ಅಥವಾ ನೆನಸ? ಮಂದಾಕಿನಿಗೆ ಎಚ್ಚರಾಗೈತ್ಯಾ? ವೀರನ್ ಗೌಡ್ರೆ, ಡಾಕ್ಟರ್ ನೀವು ಹೋಗ್ಲಿಲ್ರೆ? ಇಲ್ಲ ಇಲ್ಲ, ಇವತ್ತು ನಾನು ಇಲ್ಲಿಂದ ತಪ್ಪಿಸ್ಕೊಳಕ ಆಗುದಿಲ್ಲ. ಒಳಗೋಗಿ ಹೆಂಗ ಮಕ್ಕೊಂಡಿದ್ನೋ ಹಂಗ ಮಲ್ಕೋತೀನಿ. ಇದನ್ನ ಬಿಟ್ರೆ ಬೇರೆ ದಾರಿ ಇಲ್ಲ. ಏ ಪಾಪಿ, ದ್ರೋಹಿ, ಛೀ, ಕಿರಾತಕ, ನಿನ್ನ ಎಷ್ಟು ನಂಬಿದ್ನಲ್ಲ ವೀರನ್ ಗೌಡ. ನೀ ಇಂತವ ಅಂತ ನಾ ತಿಳ್ಕೊಂಡಿರ್ಲಿಲ್ಲ. ವೀರನ್ ಗೌಡ ಅವ್ರೆ, ನಿಮ್ಮ ಹತ್ರ ಒಂದು ವಿಷಯ ಹೇಳೋದು ಮರ್ತ ಬಿಟ್ಟಿದ್ನಿ. ಹ್ಞೂನ್ರಿ ಸರ, ನಾನು ನಿಮ್ಗ ಏನೋ ಹೇಳ್ಬೇಕಾಗಿತ್ತು. ನೀವು ಬಂದಿದ್ದಕ್ಕ ಮರ್ತ ಬಿಟ್ಟೆ. ಅಂದಂಗ ನೀವು ಬಂದ ವಿಷಯ ಅದಪ್ಪ ವೀರನ್ ಗೌಡ. ಶಾರದಾನ ಬಗ್ಗೆ ಹೇಳಿದ್ನಲ್ಲ, ಹೆಂಗಾರ ಮಾಡಿ ನಮ್ಮಿಬ್ಬರದು ಒಟ್ಟು ಸೆಟ್ಟಿಂಗ್ ಮಾಡಪ್ಪ. ಬೇಕಂದ್ರ ಮಂದಾಕಿನಿಯವ್ರಿಗೆ
ಫ್ರೀ ಟ್ರೀಟ್ಮೆಂಟ್ ಮಾಡ್ತೇನಪ್ಪ. ನೋಡು ನಂದು ಒಟ್ಟು ಮದ್ವೆ ಮಾಡೋದು ವಿಚಾರ ಇಟ್ಕೋ ತಲ್ಯಾಗ. ನಾನು ಕೂಡ ಡಾಕ್ಟರ್ ಕಲ್ತಾರು 2 ಮಕ್ಕಳನ್ನ ಹಡೆದು 3 ಸ್ವಸ್ತ್ಯಾರನ್ನ ಮನೆಗೆ ತಂದಾರ. ನಾನು ನೋಡಿದ್ರೆ ಒಂದು ಹೆಂಡತಿ ಮಾಡ್ಕೊಳ್ಳೋದಾಗವಲ್ದು. ನೋಡಪ್ಪ, ನಂದು ಎಲ್ಲ ಭವಿಷ್ಯ ನಿನ್ನ ಕೈಯಾಗ ಐತಿ. ವೀರನ್ಗೌಡ, ಹಂಗಾರ ಮಾಡಿ ಶಾರದಾನ್ ಕೂಟ ನನ್ನ ಮದ್ವೆ ಮಾಡಿಸ್ಬಿಡು. ನಮಗಿಬ್ಬರಿಗೆ ಹುಟ್ಟೋ ಮಗಗ ನಿನ್ನ ಹೆಸರ ಇಡ್ತಾನಿ ಅಂತಾನಿ. ಆ ತಗೋರಿ ಸರ. ಅಂದಂಗ ಮಂದಾಕಿನಿಗೆ ಎತ್ತರಾಗೈತ್ರಿ. ಆಕಿ ಇಲ್ಲಿ ಮಖ ನೋಡಿದ್ರ ಆಕಳ ಮಸಡಿ ಐತಲ್ಲ ವೀರನ್ಗೌಡ, ಇಡೀ ಊರಾಗ ಒಳ್ಳೆ ಹೆಸರು ತಗೊಂಡಿ. ಚಿಚಿ, ಆ ಡಾಕ್ಟರ್ಗೆ ಗುಟ್ಟಾಗಿ ಮಾತಾಡಿ ಮಂದಾಕಿನಿ ಒಟ್ಟಾಗಿರೋ ಕೂಸಿಗೆ ಏನ ತೊಂದ್ರೆ ಮಾಡಾಕ ಆ ಡಾಕ್ಟರ್ಗೆ ಲಂಚ ಕೊಟ್ಟ ಅವನ್ನ ನಿನ್ನ ಕಡೆ ಮಾಡ್ಕೊಂಡಿ ಅಂತ ನನಗ ಗುರ್ತೈತಿ. ಅನ್ಯಾಯ, ಅನಾಚಾರ. ಇದನ್ನ ನೋಡಿ ನಾನು ಸುಮ್ಮನೆ ಇರುವುದಿಲ್ಲ. ಚಾರಿ, ಏನಾತ? ಸರಿ, ಅದು ಇಲ್ಲೇ ಮಂದಾಕಿನಿ. ವೀರನಗೌಡ, ಮಂದಾಕಿನಿ ಹೆಸರು ನಿನ್ನ ಬಾಯಾಗ ಬರ್ಕೂಡ್ದ. ನಿನ್ನಾಟ ಏನು ಅನ್ನೋದು ನನಗ ಸರಿಯಾಗಿ ಅರ್ಥ ಆಗೈತಿ. ಈ ಡಾಕ್ಟರ್ಗೆ ಏಟ್ ಲಂಚ ಕೊಟ್ಟು ನಿನ್ನ ಹಂತಲೇ ಮಾಡ್ಕೊಂಡಿಯೋ ಏನೋ. ಇವನು ತಲೆಯಾಗ ಬರೀ ಕೂದಲಷ್ಟ ಅಲ್ಲ, ಬುದ್ಧಿನೂ ಇಲ್ಲ ಅನಿಸ್ತೈತಿ. ಚಿಚಿ, ಒಂದು ತಾಯಿ ಮಗುವಿನ ಜೊತೆ ಈ ಡಾಕ್ಟರ್ ಹಿಂಗ ನಡ್ಕೊಂತಾನ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಶಾರಿ, ಮುಟ್ಟಿಬಾಯ್. ಮುಂಚೆಲೆದ್ದ ನಿನಗೇನ ಹುಚ್ಚ ಹಿಡ್ದತನ? ಯಾಕೆ ಇಂಥವೆಲ್ಲ ಏನೇನೋ ಮಾತಾಡಕತ್ತಿ? ವೀರನ್ಗೌಡ, ಮಂದಾಕಿನಿ ಹೊಟ್ಯಾಗ ಕೂಸೈತಿ ಅಂತ ನನಗ ಯಾಕೆ ಹೇಳಲಿಲ್ಲ? ಡಾಕ್ಟರ್ ಸರ, ಈಕಿ ಹೇಳದಂಗ ಏನೂ ಇಲ್ಲ. ಮಂದಾಕಿನಿ ಸ್ವಲ್ಪ ಹೆದರ್ಕೊಂಡಾಳ ಅಷ್ಟ. ಓಯ್ ಬೋಡ ಡಾಕ್ಟರ್, ಭಾರಿ ಚಂದ ಆಕ್ಟಿಂಗ್ ಮಾಡ್ತಿ. ಮಳ್ಳ ಮಂಚುಕ್ಕ ಎಷ್ಟು ಕಾಲು ಅಂದ್ರ 3+1 ಅಂದ್ರಂತ. ಲೇ ಶಾರಿ, ಇನ್ನು ಒಂದು ಮಾತಾಡಿದಿ ಡಾಕ್ಟರ್ ಸರ್ಗೆ ಅಂದ್ರ ನಿನ್ನ ಏನ್ ಮಾಡ್ತೇನೋ ನನಗ ಗೊತ್ತಿಲ್ಲ. ಏ ಸುಮ್ಕಂದ್ರ, ದೊಡ್ಡ ರಾಜಕೀಯದಾಗ ಅದಿ ಅಂತ ನನಗ ಧಮಕಿ ಹಾಕಬೇಡ. ನಿಮ್ಮಿಬ್ಬರದು ಮಾನ ಮರ್ಯಾದೆ ಊರಾಗ ನಾ ಹರಾಜ್ ಹಾಕ್ತೀನಿ. ನೋಡ, ಮಂದಾಕಿನಿಗೆ ಅತಿ ಹೊಟ್ಟಾಗಿರೋ ಮಗುಗೆ ಒಂದೀಟ್ ಏನಾರ ಆತ, ನನಕ್ಕಿಂತ ಕೆಟ್ಟ ಈ ಪ್ರಪಂಚದಾಗ ಯಾರು ಇರೋದಿಲ್ಲ. ಅಲ್ಲ, ಮಂದಾಕಿನಿನ ಚೆಕ್ ಮಾಡ್ದವ ನಾನ. ಪ್ರೆಗ್ನೆನ್ಸಿದು ಯಾವ ಸಿಂಪ್ಟಮ್ಸು ಇಲ್ಲ. ಏನ ಹೆದರ್ಕೊಂಡಿದ್ದಕ್ಕ ಸ್ವಲ್ಪ ಅನ್ಕಾನ್ಶಿಯಸ್ ಅದಾಳ. ಇದನ್ನ ಬಿಟ್ರೆ ಬೇರೆ ಏನೂ ಇಲ್ಲ. ಈ ಶಾರಿ ನೋಡಿದ್ರ ಆಕಿ ಹೊಟ್ಯಾಗ ಕೂಸು ತಾಯಿ ಏನೇನೋ ಹೇಳಾಕುಂತಾಳ. ಶಾರಿ, ಮೊದ್ಲ ನನಗ 16 ಟೆನ್ಷನ್ಗೆ ತಲೆ ಸುದ್ದು ಉಳುದಿಲ್ಲ. ನೀ ಏನೇನಾರ ಬಣ್ಣ ಕಟ್ಟಿ ನನ್ನ ತಲೆ ತಿನ್ನಕತ್ತಿ ಅಂದ್ರ ನಿನವ ಏನ ನನವ ಏನ ರೀ ವೀರನ್ಗೌಡ್ರ, ನಡಕ ಗ್ಯಾಪ್ ಕೊಡ್ಬೇಡ್ರಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಕತಿ. ನನಗೆ ಬರೋ ಸಿಟ್ಟಿಗೆ ಈಕಿವು ಬಕೆಟ್ನಂತ ಕಣ್ಣನ ಕಿತ್ತು ನಾಯಿ ನರಿಗೆ ಹಾಕಿ ಬಿಡ್ತಾನೆ. ಹೌದು ಬಿಡ ಗೌಡಪ್ಪ, ಇವನು ಹಗರ ಇಲ್ಲ. ನಾನು ಮದ್ವಿ ಮಾಡ್ಕೋಬೇಕಂತಿರೋ ಹುಡುಗಿ ಕಣ್ ಕಿತ್ರ ನಾನು ಕುರುಡಿ ಕೂಟ ಹೆಂಗ್ ಸಂಸಾರ ಮಾಡೋದು? ತಗಿ ಅಂತ ಹೇಳ್ತಿದಿ. ನೀ ಕಣ್ಣು ಕೇಳೋ ಮಟ ನಾನೇನ ಕಡ್ಲಿ ಪುರಿ ತಿಂತಿರಂಗಿಲ್ಲ. ನಿನಗ ಮತ್ತ ಈ ಡಾಕ್ಟರ್ ಬೋಡಾ ತೆಲಿಗೆ ಚುರು ಚುರು ಅನ್ನಂಗ ಕೆಂಪಗ ಚುಚ್ಚಗ ಕಾಸಿ ಕಣ್ಣಾಗ ಇವನ ತೆಲಿಗೆ ಚರ್ರ ಅಂತ ಹೇಳಿ ಬರಿನ ಕೊಡ್ತಾನಿ. ಸ್ನೇಹಿತರೆ, ದಯಮಾಡಿ ತಮ್ಮಲ್ಲೇ ಕೈ ಮುಗಿದು ಕೇಳ್ಕೊತೇನ್ರಿ, ನಮ್ಮ ಈ ವಿಡಿಯೋಕ್ಕ ಹೈಪ್ ಮಾಡ್ರಿ. ವೀಕ್ಷಕರೇ, ನೀವು ಒಂದು ಹೈಪ್ ಮಾಡೋದ್ರಿಂದ ನಮ್ಮ ವಿಡಿಯೋಗಳು ಸಾಕಷ್ಟು ಜನರಿಗೆ ತಲುಪ್ತಾವು. ಹಾಗಾಗಿ ತಮ್ಮೆಲ್ಲರ ಸಪೋರ್ಟ್ ಅನ್ನ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ಗೆ ಕೊಡ್ರಿ ಅಂತ ಕೈ ಮುಗಿದು ಕೇಳ್ಕೊತೇನೆ. ನಿನ್ನೆ ಬಿಟ್ಟಿರೋ ವಿಡಿಯೋಕ್ಕ ಅನುರಾಧ ಎಂಕೆ ಅವರು ಹೊಸಪೇಟೆಯಿಂದ, ಸಾವಿತ್ರಿ ಭದ್ರಾವತಿಯಿಂದ, ಲತಾ ಅವರು, ಹಂಗ ನಮ್ಮ ವೀಣಾ ಮುದ್ಗಲ್ ಅವರು ಇವರೆಲ್ಲರೂ ಕೂಡ ಹೈಪ್ ಮಾಡಿ ನನಗ ತಮ್ಮ ಸಪೋರ್ಟ್ ಅನ್ನ ಕೊಟ್ಟಾರ. ಅನಂತರ ವೀಣಾ ಮುದ್ಗಲ್ ಅವರ ಮಗಳ ಹಾಗೂ ಅಳಿಯ 1ನೇ ವರ್ಷದ ವಿವಾಹ ವಾರ್ಷಿಕೋತ್ಸವವನ್ನ ಆಚರಿಸಿಕೊಳ್ತಾ ಇದ್ದಾರೆ. ಅವರಿಗೆ ಎಲ್ಲರೂ ಕೂಡ ನಮ್ಮ ಹಳ್ಳಿ ಕಿಡ್ಡಿ ತಂಡದ ವತಿಯಿಂದ ಶುಭವನ್ನ ಕೋರ್ತೇವೆ. ವೀಣಾ ಅವರೇ, ನಿಮ್ಮ ಮಗಳ ಹಾಗೂ ಅಳಿಯನ ಹೆಸರನ್ನ ಕಮೆಂಟ್ ನಲ್ಲಿ ತಿಳಿಸಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ವೀಕ್ಷಕರೇ, ಪ್ಲೀಸ್ ಈ ವಿಡಿಯೋಕ ಒಂದು ಲೈಕ್ ಮಾಡ್ರಿ. ನಿಮಗೆ ಇಷ್ಟ ಆಗಿದ್ರೆ ಒಂದು ಶೇರ್ ಮಾಡ್ರಿ. ಹೊಸದಾಗಿ ನೋಡ್ತಾ ಇರುವಂತ ನನ್ನೆಲ್ಲ ಪ್ರೀತಿಯ ವೀಕ್ಷಕರೇ, ನಮ್ಮ
ಹಳ್ಳಿ ಕಿಡ್ಡಿ ಕಾಮಿಡಿ ಕಾರ್ಟೂನ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ನೋಡಿಂದ ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ದಯಮಾಡಿ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ನಾನು ಎಲ್ಲಾದ್ರೂ ತಪ್ಪು ಮಾಡಿದ್ರೆ ತಿದ್ದುಕೊಳ್ಳಾಕ ಅನುಕೂಲ ಆಕೈತಿ. ದಯಮಾಡಿ ಮರಿದಂಗ ಒಂದು ಕಮೆಂಟ್ ಮಾಡ್ರಿ.